ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಸಾಫ್ಟ್ ಆದ ಗುಲಾಬ್ ಜಾಮೂನನ್ನು MTR ಪೌಡರ್ ಯೂಸ್ ಮಾಡಿ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಸುಮಾರು 1 ಕಪ್ನಷ್ಟು ಗುಲಾಬ್ ಜಾಮೂನ್ ಹುಡಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಸ್ವಲ್ಪನೇ ಹಸಿ ಹಾಲು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಹಾಲನ್ನು ಒಮ್ಮೆಲೆ ಈ ಮಿಕ್ಸಿಗೆ ಸುರಿಯಬಾರದು, ಸ್ವಲ್ಪನೇ ಹಾಕಿ ಸಾಫ್ಟಾಗಿ ನಾದಿಕೊಳ್ಳಬೇಕು. ಇದನ್ನು ನಾವು ಗಟ್ಟಿಯಾಗಿ ನಾದಿಕೊಳ್ಳಬಾರದು. ಗಟ್ಟಿಯಾಗಿ ನಾದಿಕೊಂಡರೆ ಹಿಟ್ಟು ಗಟ್ಟಿಯಾಗುತ್ತದೆ ಮತ್ತು ಗುಲಾಬ್ ಜಾಮೂನು ಸಾಫ್ಟಾಗಿ ಬರುವುದಿಲ್ಲ. ಚೆನ್ನಾಗಿ ಕಲಸಿಕೊಳ್ಳಬೇಕು. ತುಂಬ ಹಾಲು ಬೇಕಾಗುವುದೂ ಇಲ್ಲ, ನೋಡಿಕೊಂಡು ಹಾಕಿಕೊಳ್ಳಿ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಚೆನ್ನಾಗಿ ನಾದಿಕೊಳ್ಳಬೇಕು. ಗುಲಾಬ್ ಜಾಮೂನ್ ಪೌಡರನ್ನು ನಾವು ನಾದಿಕೊಳ್ಳುವಾಗ ಸಾಫ್ಟಾಗಿ ನಾದಿಕೊಂಡರೆ ತುಂಬ ಸಾಫ್ಟ್ ಆದಂತಹ ಗುಲಾಬ್ ಜಾಮೂನ್ ನಮಗೆ ರೆಡಿಯಾಗುತ್ತದೆ. ಈಗ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಉಂಡೆಗಳನ್ನು ಮಾಡುವಾಗ ನಾವು ಕ್ರ್ಯಾಕ್ ಇರಬಾರದು, ಅದನ್ನು ತುಂಬ ಸಾಫ್ಟಾಗಿ ನಾವು ಮಾಡಿಕೊಳ್ಳಬೇಕು. ಈಗ ಪಾಕ ತಯಾರಿಸಿಕೊಳ್ಳಬೇಕು. 1.5 ಕಪ್ನಷ್ಟು ಸಕ್ಕರೆ ಹಾಕಿ 1.5 ಕಪ್ನಷ್ಟು ನೀರು ಹಾಕಿಕೊಂಡು ಸ್ವಲ್ಪ ಏಲಕ್ಕಿ ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇದು ಒಂದೇಳೆ ಪಾಕ ಬರಬೇಕೆಂದ ಇಲ್ಲ. ಚೆನ್ನಾಗಿ ಕುದಿ ಬಂದು ಪಾಕದ ರೀತಿಯಾದಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಬೇಕಿದ್ದರೆ ಲಿಂಬೆ ರಸವನ್ನು ಈ ಹಂತದಲ್ಲಿ ಸೇರಿಸಿಕೊಳ್ಳಿ. ಈಗ ಮಧ್ಯಮ ಉರಿಯಲ್ಲಿ ಗ್ಯಾಸನ್ನು ಇಟ್ಟು ಎಣ್ಣೆ ಕಾಯುವಾಗ ಗುಲಾಬ್ ಜಾಮೂನ್ ಉಂಡೆಗಳನ್ನು ಹಾಕಿ ಕರಿದುಕೊಳ್ಳಬೇಕು. ಎರಡು ಬದಿ ಗೋಲ್ಡನ್ ಬ್ರೌನ್ ಬರುವಾಗ ಎಣ್ಣೆಯಿಂದ ತೆಗೆಯಬೇಕು. ನಂತರ ಉಳಿದಿರುವಂತಹ ಉಂಡೆಗಳನ್ನು ಕೂಡ ಹಾಕಿ ಹಾಗೆಯೇ ಕರಿದುಕೊಳ್ಳಿ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಬರುವ ರೆಸಿಪೀಸ್ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಈ ರೀತಿಯಾದಂತಹ ರೆಸಿಪೀಸ್ಗಳನ್ನು ನಾವು ಮಾಡಿಕೊಟ್ಟರೆ ಅವರು ತುಂಬ ಖುಷಿಯಿಂದ ತಿನ್ನುತ್ತಾರೆ. ಈಗ ಉಳಿದಿರುವ ಉಂಡೆಗಳನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ನಂತರ ನಾವು ಮಾಡಿಟ್ಟುಕೊಂಡಿರುವಂತಹ ಪಾಕದಲ್ಲಿ ಹಾಕಿ 2 ಗಂಟೆಗಳ ಕಾಲ ಹಾಗೆ ರೆಸ್ಟ್ ಮಾಡಲು ಬಿಡಿ. ಎಲ್ಲ ಉಂಡೆಗಳು ಪಾಕದಲ್ಲಿ ಹೀರಿಕೊಂಡು ತುಂಬ ಸಾಫ್ಟ್ ಮತ್ತು ಸಿಹಿಯಾದಂತಹ ಗುಲಾಬ್ ಜಾಮೂನ್ ನಮಗೆ ಮನೆಯಲ್ಲಿ ಮಾಡಿಕೊಳ್ಳಲು ಸಿಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.